ನಿಮ್ಮೆಲ್ಲರಿಗೂ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಜೈಲಿನೊಳಗಿರುವಂತಹ ನಟಿ ರನ್ಯಾ ಬಗ್ಗೆಯ ಪ್ರಕರಣದ ಬಗ್ಗೆ ಗೊತ್ತೇ ಇದೆ. ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡೋಕ್ ಹೋಗಿ ಕಂಬೆ ಹಿಂದೆ ಸೇರ್ಬಿಟ್ಟಿದ್ದಾರೆ. ಆದ್ರೆ ನಾವೀಗ ಹೇಳೋಕ್ ಹೊರಟಿರುವಂತಹ ಸ್ಟೋರಿ ರನ್ಯಾ ಕೇಸ್ನೂ ಮೀಸುತ್ತೆ. ಸಿನಿಮಾ ರೇಂಜ್ಗಿದೆ. ಅಯನ್ ತಮಿಳು ನಟ ಸೂರ್ಯ ತಮನ್ನಾ ನಟಿಸಿರೋ ಹಿಟ್ ಸಿನಿಮಾ. ಇದರಲ್ಲಿ ಡ್ರಗ್ಸ್ ಪ್ಯಾಕೆಟ್ ಅನ್ನ ನುಂಗಿ ಹೊಟ್ಟೆಯೊಳಗಿಟ್ಟು ಹೊರದೇಶಕ್ಕೆ ಸಾಗಿಸಲಾಗುತ್ತೆ. ಇದು ರಿಯಲ್. ಇಂತಹದ್ದೇ ಸೇಮ್ ಟು ಸೇಮ್ ರಿಯಲ್ ಸ್ಟೋರಿನ ನಾವು ನಿಮಗೆ ಹೇಳ್ತೀವಿ. ಆದ್ರಿಲ್ಲಿ ಡ್ರಗ್ಸ್ ಅಲ್ಲ, ಗೋಲ್ಡ್ ಹೊಟ್ಟೆಯೊಳಗೆ ಸಿಕ್ಕಿದೆ. ಹೊಟ್ಟೆಯೊಳಗೆ 100 ಗ್ರಾಂ ಚಿನ್ನದ ಬಿಸ್ಕೆಟ್ ಪತ್ತೆ. ಕೇಳೋಕೆ ನಂಬೋಕೆ ಸಾಧ್ಯವಾಗದೆ ಹೋದ್ರೂ ನೀವು ಕೇಳ್ತಿರೋದು ನೋಡಿದ್ದು ಎರಡೂ ಸತ್ಯ. ಹೊರದೇಶದಿಂದ ಅಕ್ರಮವಾಗಿ ಮನುಷ್ಯನ ದೇಹದೊಳಗೆ ಚಿನ್ನ ಸಾಗಾಟ ಮಾಡ್ತಿದ್ದಾರೆ ಅನ್ನೋ ಅನುಮಾನದಿಂದ ಪೂರ್ಣಚಂದ್ರ ಅನ್ನೋರು ಇದೀಗ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರು ಕೊಟ್ಟಿದ್ದಾರೆ. 2 ದಿನದ ಹಿಂದೆ ರಾಜಸ್ಥಾನ ಮೂಲದ ಅಶೋಕ್ ಎಂಬಾತ ಬೆಂಗಳೂರಿನ ಕಮ್ಮನಹಳ್ಳಿಯಲ್ಲಿರುವ ಖಾಸಗಿ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗಿದ್ದ. ಅಶೋಕ್ ಸ್ಥಿತಿ ನೋಡಿ ಅಲ್ಲಿದ್ದ ಪೂರ್ಣಚಂದ್ರ ಸ್ನೇಹಿತ ಏನಾಯ್ತಪ್ಪ ನಿನಗೆ ಅಂತ ಕೇಳಿದಾಗ, ಅಣ್ಣ ಗೋಲ್ಡ್ ನುಂಗ್ಬಿಟ್ಟೆ ಅಂದಿದ್ನಂತೆ. ಇದೊಂದು ಮಾತು ಕೇಳಿದ ಅವರು ಒಂದು ಕ್ಷಣ ಶಾಕ್ ಆಗಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದಾಗ ಅಶೋಕ್ ವರ್ತನೆ ಅನುಮಾನ ಮೂಡಿಸಿತ್ತು. ಹೀಗಾಗಿ ಪೂರ್ಣಚಂದ್ರನಿಗೆ ಮಾಹಿತಿ ಮುಟ್ಟಿಸಿ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಆತನನ್ನ ವಿಚಾರಿಸಿದ್ದಾರೆ. ಆಗ ಬಯಲಾಗಿದ್ದು ಭಯಾನಕ ಸತ್ಯ. ಪೇಷಂಟ್ ಹತ್ರ ಮಾತಾಡಿ ಯಾವ ಥರ ಐತೆ ಏನೋ ಅಂತಂದರೆ ಸುಮ್ಮನೆ ತಮಾಷೆಗೆ ನುಂಗ್ಬಿಟ್ಟೆ ಅಂತ ಹೇಳ್ತಾರೆ. ನಾವೀಗ ಒಂದು ಚಾಕ್ಲೇಟ್ನ ಕೊಟ್ಟರು ತಮಾಷೆಗೆ ನುಂಗೋಕ್ಕಾಗಲ್ಲ. ಅಂಥದ್ರಲ್ಲಿ ಒಂದು 100 ಗ್ರಾಮ್ ಗೋಲ್ಡ್ನ ತಮಾಷೆಗೆ ನುಂಗ್ಬಿಟ್ಟೆ ಅಂತಂದರೆ ಇದರಲ್ಲಿ ಏನೋ ಬೇರೆ ಇದೆ ಅಂತ ಅನುಮಾನ ಬಂತು. ಅದಾದ ನಂತರ ಡಾಕ್ಟ್ರನ್ನ ವಿಚಾರಿಸ್ತೋ. ಡಾಕ್ಟ್ರ್ ನಮ್ಗೆ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ, ಏನೇನೋ ಇದೆ ಏನೋ ಗೋಲ್ಡ್ ನುಂಗಿದ್ದೀನಿ ಅಂತ ಬಂದಿದ್ದಾರೆ. ಸರಿ ಅಂತ ಯಾರೋ ಗೋಲ್ಡ್ ಮಾಲೀಕ ಯಾರಿದ್ದಾನೆ ಅವ್ರು ಕಾಲ್ ಮಾಡಿ ಕರ್ಸಿದ್ರೆ ಅವನು ಯಾವುದಕ್ಕೂ ಆನ್ಸರ್, ನಾವು ಕೇಳೋ ಪ್ರಶ್ನೆಗೆ ಯಾವುದಕ್ಕೂ ಸರಿಯಾಗಿ ಆನ್ಸರ್ ಮಾಡಲಿಲ್ಲ. ಇದರಿಂದ ಅನುಮಾನ ಬಂತು. ಇದರಿಂದ ಅನುಮಾನ ಬಂದು ಇವತ್ತು ಪೊಲೀಸ್ ಮಹಾನಿರ್ದೇಶಕರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಹೀಗೆ ಸಾಕಷ್ಟು ಅನುಮಾನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ಸಿಗದಿದ್ದಾಗ ಇದೀಗ ಪೂರ್ಣಚಂದ್ರ ಅಕ್ರಮವಾಗಿ ಚಿನ್ನ ಸಾಗಣೆ ವಿರುದ್ಧ ತನಿಖೆ ನಡೆಸುವಂತೆ ಬೆಂಗಳೂರು ಪೊಲೀಸ್ ಮಹಾನಿರ್ದೇಶಕ ಸಲೀಮ್ರಿಗೆ ದೂರು ಕೊಟ್ಟಿದ್ದಾರೆ. ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ, ನಂತರ ಆಪರೇಷನ್ ಮಾಡಿ ಹೊರಗೆ ತೆಗೆದುಕೊಂಡು ಸಿಟಿಯೊಳಗೆ ಸಾಗಾಟ ಮಾಡ್ತಿದ್ದಾರೆ ಅಂದ್ರೆ ನಿಜಕ್ಕೂ ಅಚ್ಚರಿ. ಪೊಲೀಸರ ತನಿಖೆ ಬಳಿಕವಷ್ಟೇ ಈ ಗೋಲ್ಡ್ ಬಿಸ್ಕೆಟ್ ರಹಸ್ಯ ಹೊರಬೀಳಬೇಕಿದೆ. ಶಿವಕುಮಾರ್ ಜೊತೆ ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು.